ಮಾನವರೂಪಿ ಈ ವಾಹನವನ್ನ ನಡೆಸುವ ಇಂಧನ ಯಾವುದು? ಫ್ಯೂಯಲ್ ಏನು? ಆಹಾರ ಇಲ್ಲದೆ 4-5 ದಿವಸ ಆರಾಮಾಗಿ ಬದುಕಬಹುದು. ಈ ದೇಹವೆಂಬ ಗಾಡಿ ಓಡಬಹುದು. ಭೋಜನ ಇಂಧನ ಅಲ್ಲ. ನಾವು ಬದುಕಲಿಕ್ಕೆ, ಯೋಚನೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ಸಂಬಂಧ ಜೋಡಿಸ್ಲಿಕ್ಕೆ, ಧನ ಸಂಪತ್ತು ಒಗ್ಗೂಡಿಸ್ಲಿಕ್ಕೆ, ವ್ಯಾಪಾರದ ವೃದ್ಧಿಗಾಗಿ, ಸಂತಾನದ ಉತ್ಪತ್ತಿಗಾಗಿ ಎಲ್ಲದರಲ್ಲಿಯೂ ಮಹಾಶಕ್ತಿಯಾಗಿ ಕೆಲಸ ಮಾಡೋದೇ ಶ್ವಾಸ, ಉಸಿರು. ನಿಮ್ಮ ಶ್ವಾಸನೇ ನಿಮ್ಮ ಜೀವನ. ಯುವರ್ ಬ್ರೀತ್ ಈಸ್ ಯುವರ್ ಲೈಫ್. ಒಂದ್ಸಲ ಈ ಶ್ವಾಸ ಬಿಟ್ಟು ನಾವು ಮತ್ತದನ್ನ ತಗೊಂಡಿಲ್ಲ ಅಂದ್ರೆ ನಮ್ಮ ಹೆಸರೇ ಚೇಂಜ್ ಮಾಡ್ತಾರೆ. ಡೆಡ್ ಬಾಡಿ ಹೆಣ ಅಂತಾರೆ. ಅಂದ್ರೆ ನಮ್ಮ ಉಸಿರೇ ನಮ್ಮ ಜೀವನ. ನೋ ಬ್ರೀತ್ ನೋ ಲೈಫ್. ನಮ್ಮ ಅಡ್ರೆಸ್ಸೇ ನಮ್ಮ ಶ್ವಾಸ. ಶ್ವಾಸದ ಅಡ್ರೆಸ್ ಚೇಂಜ್ ಆಯಿತು ಅಂದರೆ ನಮ್ಮ ಲೋಕನೇ ಬದಲಾಗ್ಬಿಡ್ತದೆ. ಬೇರೆ ಯಾವುದೋ ಲೋಕಕ್ಕೆ ನಾವು ಸೇರ್ಕೊಂಡು ಬಿಡ್ತೀವಿ. ಈ ಶ್ವಾಸ ಅಂದರೆ ಏನು? ಇದಕ್ಕೆ ಎಲ್ಲ ಗೊತ್ತಿದೆ. ಈ ಶ್ವಾಸದ ವಿಜ್ಞಾನನ ಸ್ವರ ವಿಜ್ಞಾನ ಅಂತಾರೆ. ಈ ಸ್ವರ ವಿಜ್ಞಾನದಿಂದ ನಮ್ಮ ಜೀವನನ ಸಫಲ ಮಾಡಬಹುದು. ನಮ್ಮ ಪುರುಷಾರ್ಥನ ಪೂರ್ಣ ಮಾಡಬಹುದು. ಅಸಂಭವ ಕೆಲಸವನ್ನ ಸಂಭವ ಮಾಡಬಹುದು. ಈ ಶ್ವಾಸ ಅಂದರೆ ಏನು? ನಾವು ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಒಳಗಡೆ ತಗೊಳ್ಳೋದನ್ನ, ವಾಯುನ ಒಳಗಡೆ ತಗೊಳ್ಳೋದನ್ನ ಉಚ್ಛ್ವಾಸ, ಉಸಿರನ್ನ ಹೊರಗಡೆ ಬಿಡೋದನ್ನ ನಿಶ್ವಾಸ. ಇದು ನಮಗೆ ಗೊತ್ತಿರುವಂಥ ವಿಚಾರ. ಈ ಉಚ್ಛ್ವಾಸ ನಿಶ್ವಾಸದ ಡೀಪ್ ಅನಲೈಸ್ ಮಾಡೋದನ್ನೇ ಸ್ವರ ವಿಜ್ಞಾನ ಅಂತಾರೆ. ಡೀಪ್ ಅನಲೈಸ್ ಮಾಡೋದು ಯಾಕೆ? ಏನು ಲಾಭ? ಇದೇನು ಚಮತ್ಕಾರದ ಶ್ವಾಸನ? ಹೌದು. ಈ ಶ್ವಾಸಕ್ಕೆ ಎಲ್ಲ ಗೊತ್ತಿದೆ. ಶ್ವಾಸ ನಾವೇನು ಒಳಗಡೆ ತಗೋತೀವಿ, ಆವಾಗ ಹೊರಗಡೆಯ ಎಲ್ಲ ಮಾಹಿತಿನ, ಇನ್ಫಾರ್ಮೇಷನ್ ಸೋರ್ಸ್ನ ನಮ್ಮ ಒಳಗಡೆ ತಗೊಂಡು ಹೋಗ್ತದೆ. ಯಾವಾಗ ನಾವು ಶ್ವಾಸದ ಆ ಭಾಷೆನ ಅರ್ಥ ಮಾಡ್ಕೋತೀವೋ ಆವಾಗ ಪ್ರಪಂಚದ ಎಲ್ಲವನ್ನು ನಾವು ತಿಳ್ಕೊತೀವಿ. ಯಾವುದೇ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಂತಾಗ ಆ ವ್ಯಕ್ತಿ ಎಂಥವನು, ಅವನ ಮೈಂಡಲ್ಲಿ ಏನು ನಡೀತಾ ಇದೆ, ಅವನು ಒಳ್ಳೆಯವನ ಕೆಟ್ಟವನ, ಅವನ ಉದ್ದೇಶ ಏನು, ಎಲ್ಲವೂ ನಿಮಗೆ ಅರ್ಥ ಆಗ್ತದೆ, ಅರಿವಿಗೆ ಬರ್ತದೆ. ನಮ್ಮ ಶರೀರದಲ್ಲಿ 72,000 ನಾಡಿಗಳು ಇರ್ತವೆ. ಅದರಲ್ಲಿ 24 ಮುಖ್ಯ ನಾಡಿಗಳು. ಅದರಲ್ಲೂ ಅತಿ ಮುಖ್ಯವಾದ 3 ನಾಡಿ: ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿ. ಅಂದರೆ ಇಡ, ಪಿಂಗಳ, ಸುಷುಮ್ನ. ನಮ್ಮ ಎಡಗಡೆಯ ಮೂಗಿನ ಹೊಳ್ಳೆಯಿಂದ ಉಸಿರು ಒಳಗಡೆ ಬರೋದು, ಹೊರಗಡೆ ಹೋಗೋದನ್ನ ಚಂದ್ರನಾಡಿ. ಬಲಗಡೆಯ ಮೂಗಿನ ಹೊಳ್ಳೆಯಿಂದ ಶ್ವಾಸ, ಉಸಿರು ಒಳಗಡೆ ಬಂದು ಹೊರಗಡೆ ಹೋಗೋದನ್ನ ಸೂರ್ಯನಾಡಿ ಅಂತೀವಿ. ಎರಡು ಕಡೆಯಿಂದ ಉಸಿರು ಹೋಗ್ತಾ ಇದ್ರೆ ಸುಷುಮ್ನ ಅಂತೀವಿ. ಈ ಚಂದ್ರನಾಡಿ ಮತ್ತೆ ಸೂರ್ಯನಾಡಿ ಯಾವ ರೀತಿ ಕೆಲಸ ಮಾಡ್ತವೆ, ಅವು ಏನ್ ಸಂದೇಶ ಕೊಡ್ತವೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಇಡ, ಚಂದ್ರನಾಡಿ. ಚಂದ್ರ ಅಂದ್ರೆ ತಂಪು. ಈ ನಾಡಿ ಆಕ್ಟಿವ್ ಇದ್ದಾಗ ನಮ್ಮ ಎಡಗಡೆಯ ಮೂಗಿನ ಹೊಳ್ಳೆಯಿಂದ ಉಸಿರು ಬಂದು ಹೋಗ್ತಾ ಇದ್ರೆ ಅವಾಗ ಶೀತಲತೆ, ತಂಪು, ನಾವು ಕೂಲ್ ಆಗಿರ್ತೀವಿ. ಚಂದ್ರನಾಡಿ ಅಂದರೆ ಲೆಫ್ಟ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇರ್ತದೆ. ನಮ್ಮ ಬ್ರೈನ್ ಯಾವ್ದು ಆ್ಯಕ್ಟಿವ್ ಇರ್ತದೆ? ರೈಟ್ ಸೈಡ್. ರೈಟ್ ಅಂದರೆ ಕ್ರಿಯೇಟಿವಿಟಿ. ಆ ನಾಡಿ ಆ್ಯಕ್ಟಿವ್ ಇರಬೇಕಾದ್ರೆ ನೀವು ಪ್ಲ್ಯಾನಿಂಗ್ ಮಾಡಬಹುದು. ಈ ನಾಡಿ ಆ್ಯಕ್ಟಿವೇಟ್ ಇದ್ದಾಗ ನಾವು ಮಲಮೂತ್ರ ಸಹ ಕಂಟ್ರೋಲ್ ಮಾಡಬಹುದು. ದಿನದಲ್ಲಿ ಯಾವ ವ್ಯಕ್ತಿಯ ಚಂದ್ರನಾಡಿ ಎಡಗಡೆ ಮೂಗಿಂದ ಉಸಿರು ಬಂದು ಹೋಗ್ತಾ ಜಾಸ್ತಿ ಇರ್ತದೋ ಅಂಥವರು ಆನಂದವಾಗಿರ್ತಾರೆ. ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಸೂರ್ಯ ಇದ್ದಾಗ ನಮ್ಮ ಒಳಗಡೆ ಚಂದ್ರನಾಡಿ ಆ್ಯಕ್ಟಿವ್ ಇದ್ದಾಗ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ಚಂದ್ರನಾಡಿ ಆಕ್ಟಿವ್ ಇದ್ದಾಗ ಮನಸ್ಸಿನ ಶಕ್ತಿ ಜಾಗೃತ ಆಗಿರ್ತದೆ. ಚಿಂತನೆ, ಮನನ, ಪ್ಲಾನಿಂಗ್, ಯೋಜನೆ ಎಲ್ಲವನ್ನು ಚಂದ್ರನಾಡಿ ಆಕ್ಟಿವ್ ಇದ್ದಾಗ ಮಾಡಬೇಕು, ಪಕ್ಕಾಗಿರ್ತದೆ. ಇನ್ನು ಪಿಂಗಳ, ಸೂರ್ಯನಾಡಿ. ಈ ನಾಡಿ ಆಕ್ಟಿವ್ ಇದ್ದಾಗ ಆಕ್ಷನ್, ಕಾರ್ಯಶಕ್ತಿನ, ಫಿಸಿಕಲ್, ಬಹಿರ್ಮುಖವಾದಂಥ ಕೆಲಸನ ಮಾಡ್ಬೋದು. ಇಡನಾಡಿ ಅಂತರ್ಮುಖಿ, ಸೂರ್ಯನಾಡಿ ಬಹಿರ್ಮುಖಿ. ಅಂದರೆ ಬಾಡಿ ಆಕ್ಟಿವ್ ಇರ್ತದೆ. ನೀವು ಏನಾದರೂ ಬೆಟ್ಟ ಹತ್ತೋದು, ಪರ್ವತ ಹತ್ತೋದು, ಹಾರ್ಡ್ ವರ್ಕ್ ಮಾಡಬೇಕಂದ್ರೆ ಸೂರ್ಯನಾಡಿ ಆ್ಯಕ್ಟಿವ್ ಇದ್ದಾಗ ಮಾಡಿದ್ರೆ ನೀವು ಶಕ್ತಿಶಾಲಿಯಾಗಿರ್ತೀರ, ಆ ಕೆಲಸ ಬೇಗ ಮುಗಿಸ್ತೀರಾ. ಇನ್ನು 3ನೇ ನಾಡಿ ಸುಷುಮ್ನ ನಾಡಿ. ಇದು ನ್ಯೂಟ್ರಲ್ ಆಗಿರ್ತದೆ. ಅಂದರೆ ಸ್ವರ ವಿಜ್ಞಾನದ ಪ್ರಕಾರ ಈ ನಾಡಿ ಆ್ಯಕ್ಟಿವ್ ಇದ್ದಾಗ ಏನೇ ಕೆಲಸ ಮಾಡ್ಲಿಕ್ಕೆ ಹೊರಟರು ಫೇಲ್ ಆಗ್ತದೆ. ಸುಷುಮ್ನ ನಾಡಿ ಆ್ಯಕ್ಟಿವ್ ಇದ್ದಾಗ ಧ್ಯಾನ, ಮೆಡಿಟೇಷನ್ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ. ಅಂದರೆ ಯಾರ ಕೆಲಸಗಳು ವ್ಯಾಪಾರ ಮಾಡ್ಲಿಕ್ಕೆ ಹೋದರೆ ವ್ಯಾಪಾರ ನಿಂತಿದೆಯೋ ಅವರೆಲ್ಲರೂ ಸುಷುಮ್ನ ನಾಡಿ ಆ್ಯಕ್ಟಿವ್ ಇದ್ದಾಗ ಆ ಕೆಲಸನ ಮಾಡಿರ್ತಾರೆ. ಹಾಗಾಗಿ ಅದು ಬಂದಾಗಿರ್ತದೆ. ಯಾವ ಮಕ್ಕಳು ವಿಕಲಾಂಗ ಆಗಿ ಹುಟ್ಟಿರ್ತಾರೋ ಅದರ ಅರ್ಥ ಆ ಕಾರ್ಯನ ಸುಷುಮ್ನ ನಾಡಿ ಆಕ್ಟಿವ್ ಇದ್ದಾಗ ಅವ್ರು ಮಾಡಿರ್ತಾರೆ. ಯಾವುದೇ ಮನೆ ಕೆಲಸ ಅರ್ಧಕ್ಕೆ ನಿಂತಿದೆ, ಮುಂದುವರಿತಾ ಇಲ್ಲ, ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ, ಎಲ್ಲ ಅರ್ಧಂಬರ್ಧ ಕೆಲಸ ಆಗಿರುವಂಥದ್ದು, ಕೆಲಸ ನಿಂತಿರುವಂಥದ್ದು, ಅದಕ್ಕೆ ಮೂಲ ಕಾರಣ ಹುಡ್ಕೊಂಡೋದ್ರೆ
ಆ ಕೆಲಸನ ಸುಷುಮ್ನ ನಾಡಿ ಆ್ಯಕ್ಟಿವ್ ಇದ್ದಾಗ ಮಾಡಿದ್ದೇ ಆಗಿರ್ತದೆ. ಎಲ್ಲಾದರೂ ಹೊರಗಡೆ ಹೋದಾಗ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿಕೊಂಡಿದ್ದಾರೆ ಅಂದರೆ ಅದು ಸಹ ಸುಷುಮ್ನ ನಾಡಿ ಆ್ಯಕ್ಟಿವಿಟಿ ಇದ್ದಾಗ ಹೊರಗಡೆ ಹೋಗಿದ್ದೇ ಕಾರಣ ಆಗಿರ್ತದೆ. ಅರ್ಥ ಏನಂದರೆ ಎರಡು ಮೂಗಿನ ಹೊಳ್ಳೆಯಿಂದ ಉಸಿರು ಬರ್ತಾ ಹೋಗ್ತಾ ಇರಬೇಕಾದ್ರೆ ನೀವೇನಾದರೂ ಕೆಲಸ ಮಾಡಿದ್ರೆ, ಯಾವುದಾದ್ರೂ ಕಾರ್ಯಕ್ಕೆ ನೀವು ಚಾಲನೆ ಕೊಟ್ಟರೆ ಆ ಕೆಲಸ ಅರ್ಧದಲ್ಲೇ ನಿಲ್ಲುತ್ತೆ. ಇದು ಸುಷುಮ್ನ ನಾಡಿಯ ಒಂದು ವಿಶೇಷ ಅನ್ಬಹುದು. ಹಾಗಾಗಿ ಸುಷುಮ್ನ ನಾಡಿ ಆ್ಯಕ್ಟಿವಿಟಿ ಇದ್ದಾಗ ಸ್ವಲ್ಪ ಹೊತ್ತು ಧ್ಯಾನನೋ, ದೇವ್ರ ಪೂಜೆನೋ, ಭಜನೆನೋ ಈ ರೀತಿ ಮಾಡೋದ್ರಿಂದ ಅನುಕೂಲ ಆಗ್ತದೆ. ನೀವು ಅರ್ಥ ಮಾಡ್ಕೊಳ್ಬೇಕಾಗಿದ್ದಿಷ್ಟೇ, ಚಂದ್ರನಾಡಿ ಆ್ಯಕ್ಟಿವಿಟಿ ಇದ್ದಾಗ ಮನಸ್ಸಿನ ಕಾರ್ಯನ, ಯೋಜನೆ, ಪ್ಲ್ಯಾನಿಂಗು ಈ ರೀತಿ ಮಾಡಿ. ಸೂರ್ಯನಾಡಿ ಆ್ಯಕ್ಟಿವಿಟಿ ಇದ್ದಾಗ ಚೇತನದ ಕಾರ್ಯನ, ಆ್ಯಕ್ಷನ್ನ ಮಾಡಿ. ಸುಷುಮ್ನ ನಾಡಿ ಆ್ಯಕ್ಟಿವಿಟಿ ಇದ್ದಾಗ ಧ್ಯಾನ, ಪ್ರಾರ್ಥನೆ, ಭಜನೆ ಇದನ್ನು ಮಾಡಿ. ಆತ್ಮ ಸಾಧನೆ ಮಾಡುವಂಥದ್ದನ್ನು ಮಾತ್ರ ಸುಷುಮ್ನ ನಾಡಿಯಲ್ಲಿ ಮಾಡಿ. ಯಾವ ನಾಡಿ ಆ್ಯಕ್ಟಿವಿಟಿ ಇದೆ, ಯಾವ ರೀತಿ ಗುರುತಿಸೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಲ್ಲ ಡಿಟೇಲ್ ಆಗಿ ಹೇಳಿದ್ದೀನಿ. ಒಂದ್ಸಲ ಈ ವಿಡಿಯೋನ ನೋಡಿ ನಿಮಗೊಂದು ಐಡಿಯಾ ಸಿಗ್ತದೆ. ಇಲ್ಲಿ ಸಿಂಪಲ್ ಆಗಿ ರೀಕ್ಯಾಪ್ ಮಾಡೋದಾದರೆ, ನೀವು ನಮಸ್ಕಾರ ಮುದ್ರೆಯಲ್ಲಿ ಕೈಯನ್ನು ಇಟ್ಕೊಂಡು ಎರಡೂ ಮಧ್ಯದ ಬೆರಳನ್ನು ನಿಮ್ಮ ಮೂಗಿನ ಸೆಂಟರ್ ಪಾಯಿಂಟಿಗೆ ಟಚ್ ಮಾಡಿ ಉಸಿರು ಜೋರಾಗಿ ಬಿಟ್ಟಾಗ ನಿಮ್ಮ ಯಾವುದೋ ಒಂದು ಮೂಗಿನ ಹೊಳೆಯಿಂದ ಜಾಸ್ತಿ ವಾಯು ಹೊರಗಡೆ ಬರ್ತಾ ಇರ್ತದೆ. ಒಂದು ವೇಳೆ ನಿಮ್ಮ ಎಡಗಡೆ ನಾಡಿ ಅದರಿಂದ ಗಾಳಿ ಜಾಸ್ತಿ ಬರ್ತಾ ಇದ್ರೆ ಚಂದ್ರನಾಡಿ ಆಕ್ಟಿವಿಟಿ ಇದೆ, ಇಡನಾಡಿ ಆಕ್ಟಿವಿಟಿ ಇದೆ ಅಂತ. ಬಲಗಡೆಯಿಂದ ಗಾಳಿ ಜೋರಾಗಿ ಬರ್ತಾ ಇದ್ರೆ ಪಿಂಗಳ ಸೂರ್ಯನಾಡಿ ಆಕ್ಟಿವಿಟಿ ಇದೆ ಅಂತ ಅರ್ಥ. ಈ ವಿಡಿಯೋ ಸೀರೀಸ್ ಅಲ್ಲಿ ನಾನು ಪಂಚತತ್ವ ಸಾಧನೆ ಅಂದ್ರೆ ಯಾವ ಸ್ವರಕ್ಕೆ ಯಾವ ತತ್ವ ಇರಬೇಕು, ನಾಡಿ ಶೋಧನ ಯಾವ ರೀತಿ ಮಾಡೋದು, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತಿಥಿಗನುಸಾರವಾಗಿ ಯಾವ ವಾರಕ್ಕೆ ಯಾವ ಸ್ವರ ಬರಬೇಕು ಪೂರ್ತಿ ಹೇಳಿದ್ದೀನಿ. ಪ್ರತಿಯೊಂದನ್ನ ಹೇಳಿದ್ದೀನಿ. ಮುಂದಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ಉಪಯೋಗ ಆಗತ್ತೆ. ಗ್ರಹಗಳ ದೋಷ, ವಾಸ್ತು ದೋಷ, ಮಾಟ ಮಂತ್ರ ಇವೆಲ್ಲದಕ್ಕೂ ಪರಿಹಾರ ಈ ಸ್ವರ ವಿಜ್ಞಾನದಲ್ಲಿದೆ. ಈ ಸ್ವರನ ಸಿದ್ಧಿಸ್ಕೊಂಡ್ರೆ ನಮಗೆ ಎಲ್ಲದಕ್ಕೂ ಪರಿಹಾರ ಸಿಗ್ತದೆ. ಹೇಗೆ ಹೊರಗಡೆ ಯಾವ ರೀತಿ ಬ್ರಹ್ಮಾಂಡ ಇದೆಯೋ ಅದೇ ರೀತಿ ನಮ್ಮ ಒಳಗಡೆ ಬ್ರಹ್ಮಾಂಡ ಇದೆ. ನಾವು ಬಿಡೋ ಉಸಿರಿನಲ್ಲಿ ತತ್ವಗಳು ಅಂದ್ರೆ ಪಂಚ ತತ್ವಗಳು ಸೇರ್ಕೊಂಡಿರ್ತದೆ. ಒಂದೊಂದು ತತ್ವಕ್ಕೂ ಒಂದೊಂದು ಗ್ರಹಗಳ ಲಿಂಕ್ ಇರ್ತದೆ. ಸೊ ನಾವು ಈ ಸಾಧನೆ, ಈ ಸ್ವರ ವಿಜ್ಞಾನ, ಈ ವಿದ್ಯೆನ ಸಿದ್ಧಿಸ್ಕೊಂಡ್ರೆ ನಾವು ಜೀವನದಲ್ಲಿ ಯಶಸ್ವಿ ಆಗಬಹುದು. ಎಲ್ಲದಕ್ಕೂ ಪರಿಹಾರ ಈ ಸ್ವರ ವಿಜ್ಞಾನದಲ್ಲಿದೆ. ಸ್ವರ ವಿಜ್ಞಾನದಿಂದ ಸಮಸ್ತ ರೋಗದಿಂದ ಮುಕ್ತಿಯನ್ನ ಪಡಿಬಹುದು. ಹೇಗೆ? ಈಗ ನಾವು ಕೊರೋನಾ ಟೈಮಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೋತಾ ಇದ್ವಿ, ಯಾಕಂದ್ರೆ ಉಸಿರಿನಿಂದ ರೋಗ ಒಳಗಡೆ ಪ್ರವೇಶಿಸ್ತದೆ, ಕೊರೋನಾ ಬರ್ತದೆ ಅಂತ. ಅದೇ ರೀತಿ ನಮ್ಮ ಎಲ್ಲ ರೋಗಗಳು ಉಸಿರಿನ ಮೂಲಕ ನಾವು ಒಳಗಡೆ ತಗೊಂಡಿರ್ತೀವಿ, ಅದು ರೋಗ ನೋವಾಗಿ ಪರಿಣಮಿಸಿರ್ತದೆ. ಸೊ ನಾವು ಶ್ವಾಸನ ನಮಗೆ ಎಲ್ಲಿ ನೋವಿದೆಯೋ, ಎಲ್ಲಿ ರೋಗವಿದೆಯೋ ಆ ಜಾಗದಲ್ಲಿ ಹೋಲ್ಡ್ ಮಾಡಿ ಉಸಿರನ್ನ ಬಲಗಡೆಯಿಂದ ಸೂರ್ಯ ಸ್ವರದಿಂದ ಹೊರಗಡೆ ಹಾಕ್ತಾ ಇದ್ದಾಗ ಒಂದು 3 ನಿಮಿಷ ನಿರಂತರವಾಗಿ ಈ ರೀತಿ ಮಾಡಿದ್ರೆ ಆ ರೋಗದಿಂದ ಮುಕ್ತಿ ಪಡೆಬಹುದು. ಇದು ಸಾಧನೆಯಿಂದ ಸಾಧ್ಯ ಇದೆ. ನನಗೀಗ ತಲೆನೋವು ಬಂದರೆ ನಾನು ಅದೇ ರೀತಿ ಮಾಡ್ತೀನಿ. ನನಗೆ ಎಲ್ಲಿ ನೋವಿದೆ ಅನಿಸುತ್ತೋ ಅಲ್ಲಿ ನನ್ನ ಶ್ವಾಸನ ಹೋಲ್ಡ್ ಮಾಡಿ ಒಂದು 3 ನಿಮಿಷ ನಿರಂತರವಾಗಿ ಬಲಗಡೆಯ ಮೂಗಿನ ಹೊಳ್ಳೆಯಿಂದ ಉಸಿರನ್ನ ಹೊರಗಡೆ ಹಾಕ್ತೀನಿ, ತಲೆನೋವು ಹೋಗುತ್ತೆ. ಅದೇ ನಿಮಗೆ BP ಕಂಟ್ರೋಲಿಗೆ ಬರಬೇಕಂದ್ರೆ ನೀವು 10 ನಿಮಿಷ ನಿಮ್ಮ ಸೂರ್ಯ ಸ್ವರನ ಅಂದರೆ ಬಲಗಡೆಯ ಮೂಗಿನ ಹೊಳ್ಳೆನ ಭದ್ರವಾಗಿ ಮುಚ್ಚಿಟ್ಕೊಳ್ಬೇಕು. 10 ನಿಮಿಷ ಮುಚ್ಚಿಟ್ಕೊಂಡಾಗ ನಿಮ್ಮ ಚಂದ್ರ ಸ್ವರ ಆಕ್ಟಿವ್ ಆಗುತ್ತೆ. ಆವಾಗ BP ಕಂಟ್ರೋಲಿಗೆ ಬರುತ್ತೆ. ನಿಮ್ಮೆಲ್ಲ ಮನಸ್ಸಿನ ರೋಗನ, ಕ್ರೋಧ, ಅಸೂಯೆ, ದ್ವೇಷ, ಏನೇನೋ ಎಕ್ಸ್ಟ್ರಾ ರೋಗಗಳಿದೆಯೋ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅದೆಲ್ಲವನ್ನು ನಾನು ನಾಡಿ ಶೋಧನದಲ್ಲಿ ರಿಲೀಸ್ ಮಾಡಿಸ್ತೀನಿ. ಆ ವಿಡಿಯೋ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಪವಾಡ ಆಗೋದನ್ನು ನೀವೇ ನೋಡ್ತೀರಾ. ಪ್ರಪಂಚದ ಅತಿ ದೊಡ್ಡ ಚಮತ್ಕಾರ ನಾವು ಶ್ವಾಸನ ಹೋಲ್ಡ್ ಮಾಡಿದಾಗ ಅದರ ಶಕ್ತಿ ಜಾಸ್ತಿ ಆಗ್ತದೆ. ನಾವು ಶ್ವಾಸನ ಒಳಗಡೆ ಹೋಲ್ಡ್ ಮಾಡೋದನ್ನ ಸಗುಣ ಅಂತಾರೆ, ಶ್ವಾಸನ ಹೊರಗಡೆ ಬಿಡೋದನ್ನ ನಿರ್ಗುಣ ಅಂತಾರೆ. ನಾವು ಶ್ವಾಸನ ಒಳಗಡೆ ಹೋಲ್ಡ್ ಮಾಡಿ ನಾವು ನಮ್ಮ ಇಚ್ಛೆನ ಪೂರ್ತಿ ಮಾಡ್ಕೋಬಹುದು. ಏನ್ ಬೇಕಾದರೂ ಮ್ಯಾನಿಫೆಸ್ಟ್ ಮಾಡಬಹುದು. ಮದುವೆ, ಸಂತಾನ ಪ್ರಾಪ್ತಿ, ಮನೆ, ಕಾರು, ಬಂಗ್ಲೆ ಎಲ್ಲ ಇಚ್ಛೆಯನ್ನ ನಾವು ಪೂರ್ತಿ ಮಾಡ್ಕೋಬಹುದು. ಬಿಟ್ಟೋದವರು ವಾಪಸ್ ಬರಬೇಕಾ, ಕೊಟ್ಟ ಹಣ ವಾಪಸ್ ಬಂದಿಲ್ವಾ, ಎಲ್ಲದಕ್ಕೂ ಸ್ವರ ವಿಜ್ಞಾನದಲ್ಲಿ ಪರಿಹಾರ ಇದೆ.